ಆಸ್ಟ್ರೇಲಿಯಾವನ್ನ ಮಣಿಸಿ ಫೈನಲ್ಗೆ ಲಗ್ಗೆ ಇಟ್ಟಿದೆ ಟೀಂ ಇಂಡಿಯಾ. ಆಸ್ಟ್ರೇಲಿಯಾ ವಿರುದ್ಧ ಟೀಂ ಇಂಡಿಯಾಗೆ ಭರ್ಜರಿ ಜಯ. ಸೆಮಿಫೈನಲ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾನ ಮಣಿಸಿ ಫೈನಲ್ಗೆ ಭಾರತ ತಂಡ ಎಂಟ್ರಿಯನ್ನ ಕೊಟ್ಟಿದೆ. 4 ವಿಕೆಟ್ಗಳ ರೋಚಕ ಜಯ ಭಾರತಕ್ಕೆ ದಕ್ಕಿದೆ. 2023ರ ವಿಶ್ವಕಪ್ ಸೋಲಿಗೆ ಇದೀಗ ರೋಹಿತ್ ಪಡೆ ಸೇಡು ತೀರಿಸಿಕೊಂಡಿದೆ. ಆಸ್ಟ್ರೇಲಿಯಾ ತಂಡವನ್ನ ಸೋಲಿಸಿ ಮನೆ ದಾರಿ ತೋರಿಸಿದ್ದಾರೆ ಟೀಂ ಇಂಡಿಯಾ. ಚೇಸಿಂಗ್ ಮಾಸ್ಟರ್ ವಿರಾಟ್ ಕೊಹ್ಲಿ 84 ರನ್ ಸಿಡಿಸಿ ಅಬ್ಬರಿಸಿದ್ರೆ ಕನ್ನಡಿಗ ಕೆಎಲ್ ರಾಹುಲ್ ಅಜೇಯ 44 ರನ್ ಸಿಡಿಸಿ ಗೇಮ್ ಫಿನಿಷರ್ ಆಗಿದ್ದಾರೆ. ಭಾರತಕ್ಕೆ ಆಸ್ಟ್ರೇಲಿಯಾ ತಂಡ 265 ರನ್ಗಳ ಗುರಿಯನ್ನ ನೀಡಿತ್ತು. ಗುರಿ ಬೆನ್ನತ್ತಿದ ಟೀಂ ಇಂಡಿಯಾ 48.1 ಓವರ್ನಲ್ಲಿ 6 ವಿಕೆಟ್ ನಷ್ಟಕ್ಕೆ 267 ರನ್ ಪೇರಿಸುವ ಮೂಲಕ ದಿಗ್ವಿಜಯವನ್ನ ಸಾಧಿಸಿದೆ. 2 ವಿಕೆಟ್ ಅನ್ನ ಪಡೆದು ಮಿಂಚಿದ್ದಾರೆ ಬೀದರ್ ಹುಡುಗ ವರುಣ್ ಚಕ್ರವರ್ತಿ. ಟೀಂ ಇಂಡಿಯಾ ಗೆಲ್ತಾ ಇದ್ದ ಹಾಗೆ ಫೈನಲ್ಗೆ ಎಂಟ್ರಿ ಕೊಡ್ತಾ ಇದ್ದ ಹಾಗೆ ಭಾರತೀಯರ ಸಂಭ್ರಮಾಚರಣೆ ಮುಗಿಲು ಮುಟ್ಟಿತ್ತು. ಇವತ್ತಿನ ಸೆಮಿಫೈನಲ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡದ ವಿರುದ್ಧ ಭಾರತದ ಆಟಗಾರರು ಅಬ್ಬರಿಸಿ ಬೊಬ್ಬಿರುತ್ತಿದ್ದಾರೆ. ಚೇಸಿಂಗ್ ಮಾಸ್ಟರ್ ವಿರಾಟ್ ಕೊಹ್ಲಿ 98 ಎಸೆತದಲ್ಲಿ 84 ರನ್ ಕಲೆ ಹಾಕಿದ್ದಾರೆ. ಹಾಗೆಯೇ ಗೇಮ್ ಫಿನಿಷರ್ ಕನ್ನಡಿಗ ಕೆಎಲ್ ರಾಹುಲ್ 34 ಎಸೆತದಲ್ಲಿ 42 ರನ್ ಗಳಿಸಿದ್ದಾರೆ. ಅವರ ಸರಾಸರಿ ರನ್ ರೇಟ್ ಅನ್ನು ಕೂಡ ಗಮನಿಸ್ತಾ ಇದ್ದೀರಿ, 123.53. ಹಾಗೆಯೇ ಶ್ರೇಯಸ್ ಅಯ್ಯರ್ 62 ಎಸೆತದಲ್ಲಿ 45 ರನ್ ಪೇರಿಸಿದ್ದಾರೆ. ಭಾರತದ ಪ್ರತಿಯೊಬ್ಬ ಆಟಗಾರನ ಕೊಡುಗೆ ಇವತ್ತಿನ ಪಂದ್ಯವನ್ನ ಗೆಲ್ಲುವ ನಿಟ್ಟಿನಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿತು. ಹಾರ್ದಿಕ್ ಪಾಂಡ್ಯ ಅಬ್ಬರಿಸಿದ್ರು, ಗೇಮ್ ಅನ್ನೇ ಚೇಂಜ್ ಮಾಡಿದ್ರು. ಒಂದು ಟರ್ನಿಂಗ್ ಪಾಯಿಂಟ್ ಹಾರ್ದಿಕ್ ಪಾಂಡ್ಯ ಫೀಲ್ಡ್ ಗಿಳಿದ ಮೇಲೆ ಬಂತು. 24 ಎಸೆತದಲ್ಲಿ 28 ರನ್ ಸಿಡಿಸಿದ್ರು. ಅದರಲ್ಲಿ 3 ಸಿಕ್ಸರ್, 1 ಬೌಂಡ್ರಿ ಸೇರಿತ್ತು. ಹಾರ್ದಿಕ್ ಪಾಂಡ್ಯ ಅವರ ಅಬ್ಬರದ ಆಟ ಇದೆಯಲ್ಲ, ಇದು ದೊಡ್ಡ ತಿರುವನ್ನ ಕೊಡ್ತು. ಆಸೀಸ್ ತಂಡದ ಆಟಗಾರರ ಬೆವರಿಳಿಸಿದ್ರು ಬೌಲರ್ಸ್ ಕೂಡ. 10 ಓವರ್ 3 ವಿಕೆಟ್ ಅನ್ನ ಪಡೆದಿದ್ದಾರೆ. ಇನ್ನು ಮಿಥುನ್ ಚಕ್ರವರ್ತಿ 10 ಓವರ್ನಲ್ಲಿ 2 ವಿಕೆಟ್ ಅನ್ನ ಪಡೆದಿದ್ದಾರೆ. ಬೌಲರ್ಗಳ ಬೌಲಿಂಗ್ ಕೂಡ ಅಷ್ಟೇ ಅದ್ಭುತವಾಗಿತ್ತು ಇವತ್ತು. ಒಂದು ಕಡೆ ಬೌಲರ್ ವರುಣ್ ಚಕ್ರವರ್ತಿ ಅವರ ಅದ್ಭುತ ಬೌಲಿಂಗ್, ಹಾಗೇನೆ ಕನ್ನಡಿಗ ಕೆಎಲ್ ರಾಹುಲ್ ಅವರ ಅತ್ಯದ್ಭುತ ಆಕರ್ಷಕ ಬ್ಯಾಟಿಂಗ್ ನಿಂದ ಇವತ್ತು ಟೀಂ ಇಂಡಿಯಾ ಭರ್ಜರಿ ಜಯ ದಾಖಲಿಸಿದೆ.